ಸ್ಯಾಂಕಿ ಕೆರೆಯಲ್ಲಿ ಆಯೋಜನೆಗೊಂಡಿರುವಂತಹ ಈ ಕಾವೇರಿ ಆರತಿ ವಿವಾದಕ್ಕೆ ಕಾರಣ ಆಗಿದೆ. ಜಲಮಂಡಳಿಯವರು ಕಾವೇರಿ ಆರತಿಯ ಆಯೋಜನೆಯನ್ನ ಮಾಡಿದ್ದಾರೆ. ಈ ಒಂದು ವಿಚಾರವೇ ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಪರಿಸರವಾದಿಗಳು ಹಲವು ವಿಚಾರಗಳನ್ನು ಇಟ್ಕೊಂಡು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಲಮಂಡಳಿಯ ತೀರ್ಮಾನಕ್ಕೆ ಮಾರ್ಚ್ 21ನೇ ತಾರೀಕು ಈ ಕಾವೇರಿ ಆರತಿಯ ಆಯೋಜನೆಯನ್ನ ಮಾಡಲಾಗಿದೆ ಸ್ಯಾಂಕಿ ಕೆರೆಯಲ್ಲಿ. ಪರಿಸರವಾದಿಗಳ ವಿರೋಧ ಯಾವ್ಯಾವ ಕಾರಣಕ್ಕೆ ಅಂತಂದ್ರೆ, ಉತ್ತರ ಪ್ರದೇಶದ ಪುರೋಹಿತರಿಗೆ ಆಹ್ವಾನ ಕೊಟ್ಟಿದ್ ಯಾಕೆ, ಅವರನ್ನ ಯಾಕೆ ಕರೆಸ್ತಾ ಇದ್ದೀರಿ ಅಂತ ಪರಿಸರವಾದಿಗಳು ಕೇಳ್ತಾ ಇದ್ದಾರೆ. ಕೆರೆಯ ಸುತ್ತ ಮೆರವಣಿಗೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಲೈವ್ ಆರ್ಕೆಸ್ಟ್ರಾ, ಮನೋರಂಜನಾ ಕಾರ್ಯಕ್ರಮ, ಇದೆಲ್ಲದರಿಂದ ಕೆರೆ ಪ್ರದೇಶದಲ್ಲಿರುವ ಸಾವಿರಾರು ಜನರನ್ನ ಸೇರಿಸುವ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ. ಸುತ್ತಮುತ್ತ ಇರುವ ಪಕ್ಷಿಗಳಿಗೆ ತೊಂದರೆ ಆಗುವ ಆತಂಕ ಇರುವ ಹಿನ್ನೆಲೆ ವಿರೋಧ ವ್ಯಕ್ತವಾಗ್ತಾ ಇದೆ ಪರಿಸರವಾದಿಗಳಿಂದ. ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ಮಾರ್ಚ್ 21ನೇ ತಾರೀಕು ಈ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದಕ್ಕೆ ಪರಿಸರವಾದಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಕಾರಣ, ಸುತ್ತಮುತ್ತ ಇರುವಂತಹ ಪಕ್ಷಿಗಳಿಗೆ ತೊಂದರೆ ಆಗುವ ಆತಂಕ. ಯಾಕೆ ತೊಂದರೆ ಆಗುತ್ತೆ ಅಂತಂದ್ರೆ, ಲೈವ್ ಆರ್ಕೆಸ್ಟ್ರಾ, ಮನೋರಂಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಚಟುವಟಿಕೆ, ಮೆರವಣಿಗೆ ಇತ್ಯಾದಿ ಇತ್ಯಾದಿ. ಇದರ ಜೊತೆಗೆ ಉತ್ತರ ಪ್ರದೇಶದ ಪುರೋಹಿತರಿಗೆ ಆಹ್ವಾನ ಯಾಕೆ ಅಂತಾನೂ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ದೀಪ್ತಿ ಈಗ ಫೋನ್ ಸಂಪರ್ಕದಲ್ಲಿ. ದೀಪ್ತಿ, ಏನ್ ಹೇಳ್ತಿದ್ದಾರೆ ಪರಿಸರವಾದಿಗಳು, ಯಾಕೆ ವಿರೋಧ ಅಂತೆ ಅವರದು? ಶ್ರೀಪಾದ್, ಪ್ರಮುಖವಾಗಿ ಇಲ್ಲಿ ಗಂಗಾರತಿಯನ್ನ ಸ್ಯಾಂಕಿ ಕೆರೆಗೆ ಮಾಡುವಂತಹ ಅವಶ್ಯಕತೆ ಏನಿದೆ? ಇದರಿಂದ ಏನಾದ್ರೂ ಬೆಂಗಳೂರಿನ ನೀರಿನ ಸಮಸ್ಯೆ ಕಮ್ಮಿ ಆಗುತ್ತಾ? ಜೊತೆಗೆ ಒಂದು ಕಮರ್ಷಿಯಲ್ ಪರ್ಪಸ್ ಅನ್ನ ಮುಂದಿಟ್ಕೊಂಡು ಈ ರೀತಿಯ ಕಾರ್ಯಕ್ರಮಕ್ಕೆ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡುವಂತದ್ದು ಸರಿಯಲ್ಲ. ಈಗಾಗಲೇ ಬೆಲೆ ಏರಿಕೆ ಬಿಸಿಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಈ ಹೊತ್ತಿನಲ್ಲಿ ಇಂತಹ ದೊಡ್ಡ ಕಾರ್ಯಕ್ರಮವನ್ನ ಮಾಡುವಂತದ್ದು, ಸಾವಿರಾರು ಜನರನ್ನ ಸೇರಿಸುವಂತದ್ದು, ಜೊತೆಗೆ ಈ ಆರತಿಯನ್ನ ಮಾಡ್ಲಿಕ್ಕೆ ಉತ್ತರ ಭಾರತದ ಪುರೋಹಿತರನ್ನ ಕರೆಸುವಂತದ್ದು, ಅವರಿಗೆ ಹೋಗುವ ಬರುವ ಖರ್ಚು, ಅವರು ಪೂಜೆ ಮಾಡಿರೋದಕ್ಕೆ ಒಂದಿಷ್ಟು ಖರ್ಚು, ಅವರು ಉಳ್ಕೊಳ್ಳಿಕ್ಕೆ ಖರ್ಚು, ಎಲ್ಲದರ ಹೊರೆಯನ್ನ ಮತ್ತೆ ಜನಸಾಮಾನ್ಯರ ಟ್ಯಾಕ್ಸ್ ದುಡ್ಡಿಂದನೇ ಸರ್ಕಾರ ವೆಚ್ಚ ಮಾಡುತ್ತೆ. ಹೀಗಾಗಿ ಇಂತಹ ಬರದ ಹೊತ್ತಿನಲ್ಲಿ ಇಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಏನಿದೆ? ಜೊತೆ ಬೆಲೆ ಏರಿಕೆ ಕಂಗೆಟ್ಟಿದ್ದಾರೆ ಜನಸಾಮಾನ್ಯರು. ಒಂದರ ಮೇಲೆ ಒಂದು ಬೆಲೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನೀರಿನ ದರವನ್ನ ಕೂಡ ಹೆಚ್ಚಳವನ್ನ ಮಾಡ್ತೀವಿ ಅಂತ ಡಿಕೆಶಿ ಅವರು ಇತ್ತೀಚೆಗಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂತಹ ಹೊತ್ತಿನಲ್ಲಿ ಗಂಗಾರತಿಯನ್ನ ಮಾಡೋ ಮೂಲಕ ಕಾರ್ಯಕ್ರಮದ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹಾಕ್ತಾ ಇರುವಂತದ್ದು ತಪ್ಪು ಅಂತ. ಜೊತೆಗೆ ಸ್ಯಾಂಕಿ ಕೆರೆಯ ಕಾರ್ಯಕರ್ತರು ಏನಿದ್ದಾರೆ, ಅಂದ್ರೆ ಸ್ಯಾಂಕಿ ಕೆರೆ ಉಳಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ವಾಲಂಟಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಇದೇ ವಿಚಾರವನ್ನ ಹೇಳ್ತಾ ಇರುವಂತದ್ದು. ಅಗತ್ಯನೇ ಇಲ್ಲ, ಯಾಕಂದ್ರೆ ಸ್ಯಾಂಕಿ ಕೆರೆ ತುಂಬಾ ಶುದ್ಧವಾಗಿದೆ, ಸ್ವಚ್ಛವಾಗಿದೆ. ಇಂತಹ ಹೊತ್ತಿನಲ್ಲಿ ಈ ರೀತಿಯ ದೊಡ್ಡ ಕಾರ್ಯಕ್ರಮವನ್ನ ಮಾಡಿ ಸಾವಿರಾರು ಜನರನ್ನ ಸೇರಿಸಿ ಅಲ್ಲಿ ಮನೋರಂಜನಾ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಅಲ್ಲಿರುವಂತಹ ಪರಿಸರಕ್ಕೆ ಹಾನಿಯಾಗುತ್ತೆ, ಮಾರಕ ಉಂಟಾಗುತ್ತೆ. ಹೀಗಾಗಿ ಇಂತಹ ಕಾರ್ಯಕ್ರಮವನ್ನ ಸರ್ಕಾರ ಕೈ ಬಿಡಬೇಕು. ಇದೇ ಹಣವನ್ನ ನೀರಿನ ವ್ಯವಸ್ಥೆಗೆ ಮಾಡಿದ್ರೆ ಒಳಿತು ಅನ್ನೋ ಒಂದು ಅಭಿಪ್ರಾಯಗಳನ್ನ ಕೂಡ ಕೊಡ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿ ದೀಪ್ತಿ. ನೋಡಿ, ಜಲಮಂಡಳಿಯ ಕಾವೇರಿ ಆರತಿ ಇಷ್ಟೆಲ್ಲ ವಿಚಾರಗಳಿಗೆ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಜಲಮಂಡಳಿ ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಈಗ ಪರಿಸರವಾದಿಗಳು ಮಾಡ್ತಾ ಇರುವಂತಹ ಈ ಆರೋಪವನ್ನ ಸರಿಪಡಿಸಿಕೊಳ್ಳುತ್ತಾ, ಅಥವಾ ಈ ಎಲ್ಲಾ ವಿಚಾರಗಳು ಅಂದ್ರೆ ಕಾರ್ಯಕ್ರಮ ಆಯೋಜನೆ ಮಾಡಿರುವುದರ ಬಗ್ಗೆ ಸಮರ್ಥನೆ ಮಾಡಿಕೊಂಡು ಯಥಾವತ್ತಾಗಿ ತಮ್ಮ ಸ್ಕೆಡ್ಯೂಲ್ ಪ್ರಕಾರನೇ ಕಾರ್ಯಕ್ರಮ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. 21ನೇ ತಾರೀಕು ಈ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿದೆ, ಅಂದ್ರೆ ನಾಳಿದ್ದು ಕಾವೇರಿ ಆರತಿ. ಸೊ ಅದಕ್ಕೆ ತಕ್ಕನಾಗಿ ಈ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಲಾಗಿದೆ. ಅದು ಯಥಾವತ್ತು ನಡೆಯುತ್ತಾ ಅಥವಾ ಪರಿಸರವಾದಿಗಳ ವಿರೋಧದಿಂದಾಗಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದನ್ನ ಕಾದು ನೋಡೋಣ. ಸ್ಯಾಂಕಿ ಕೆರೆಯಲ್ಲಿ ಆಯೋಜನೆಗೊಂಡಿರುವಂತಹ ಈ ಕಾವೇರಿ ಆರತಿ ವಿವಾದಕ್ಕೆ ಕಾರಣ ಆಗಿದೆ. ಜಲಮಂಡಳಿಯವರು ಕಾವೇರಿ ಆರತಿಯ ಆಯೋಜನೆಯನ್ನ ಮಾಡಿದ್ದಾರೆ. ಈ ಒಂದು ವಿಚಾರವೇ ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ.
ಪರಿಸರವಾದಿಗಳು ಹಲವು ವಿಚಾರಗಳನ್ನು ಇಟ್ಕೊಂಡು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಲಮಂಡಳಿಯ ತೀರ್ಮಾನಕ್ಕೆ ಮಾರ್ಚ್ 21ನೇ ತಾರೀಕು ಈ ಕಾವೇರಿ ಆರತಿಯ ಆಯೋಜನೆಯನ್ನ ಮಾಡಲಾಗಿದೆ ಸ್ಯಾಂಕಿ ಕೆರೆಯಲ್ಲಿ. ಪರಿಸರವಾದಿಗಳ ವಿರೋಧ ಯಾವ್ಯಾವ ಕಾರಣಕ್ಕೆ ಅಂತಂದ್ರೆ, ಉತ್ತರ ಪ್ರದೇಶದ ಪುರೋಹಿತರಿಗೆ ಆಹ್ವಾನ ಕೊಟ್ಟಿದ್ ಯಾಕೆ, ಅವರನ್ನ ಯಾಕೆ ಕರೆಸ್ತಾ ಇದ್ದೀರಿ ಅಂತ ಪರಿಸರವಾದಿಗಳು ಕೇಳ್ತಾ ಇದ್ದಾರೆ. ಕೆರೆಯ ಸುತ್ತ ಮೆರವಣಿಗೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಲೈವ್ ಆರ್ಕೆಸ್ಟ್ರಾ, ಮನೋರಂಜನಾ ಕಾರ್ಯಕ್ರಮ, ಇದೆಲ್ಲದರಿಂದ ಕೆರೆ ಪ್ರದೇಶದಲ್ಲಿರುವ ಸಾವಿರಾರು ಜನರನ್ನ ಸೇರಿಸುವ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ. ಸುತ್ತಮುತ್ತ ಇರುವ ಪಕ್ಷಿಗಳಿಗೆ ತೊಂದರೆಯಾಗುವ ಆತಂಕ ಇರುವ ಹಿನ್ನೆಲೆ ವಿರೋಧ ವ್ಯಕ್ತವಾಗ್ತಾ ಇದೆ ಪರಿಸರವಾದಿಗಳಿಂದ. ಬೆಂಗಳೂರಿನ ಸ್ಯಾಂಕಿ ಕೆರೆಯಲ್ಲಿ ಮಾರ್ಚ್ 21ನೇ ತಾರೀಕು ಈ ಕಾವೇರಿ ಆರತಿ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದಕ್ಕೆ ಪರಿಸರವಾದಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಕಾರಣ, ಸುತ್ತಮುತ್ತ ಇರುವಂತಹ ಪಕ್ಷಿಗಳಿಗೆ ತೊಂದರೆ ಆಗುವ ಆತಂಕ. ಯಾಕೆ ತೊಂದರೆ ಆಗುತ್ತೆ ಅಂತಂದ್ರೆ, ಲೈವ್ ಆರ್ಕೆಸ್ಟ್ರಾ, ಮನೋರಂಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಚಟುವಟಿಕೆ, ಮೆರವಣಿಗೆ ಇತ್ಯಾದಿ ಇತ್ಯಾದಿ. ಇದರ ಜೊತೆಗೆ ಉತ್ತರ ಪ್ರದೇಶದ ಪುರೋಹಿತರಿಗೆ ಆಹ್ವಾನ ಯಾಕೆ ಅಂತಾನೂ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ದೀಪ್ತಿ ಈಗ ಫೋನ್ ಸಂಪರ್ಕದಲ್ಲಿ. ದೀಪ್ತಿ, ಏನ್ ಹೇಳ್ತಿದ್ದಾರೆ ಪರಿಸರವಾದಿಗಳು, ಯಾಕೆ ವಿರೋಧ ಅಂತೆ ಅವರದು? ಶ್ರೀಪಾದ, ಪ್ರಮುಖವಾಗಿ ಇಲ್ಲಿ ಗಂಗಾರತಿಯನ್ನ ಸ್ಯಾಂಕಿ ಕೆರೆಗೆ ಮಾಡುವಂತಹ ಅವಶ್ಯಕತೆ ಏನಿದೆ? ಇದರಿಂದ ಏನಾದ್ರೂ ಬೆಂಗಳೂರಿನ ನೀರಿನ ಸಮಸ್ಯೆ ಕಮ್ಮಿ ಆಗುತ್ತಾ? ಜೊತೆಗೆ ಒಂದು ಕಮರ್ಷಿಯಲ್ ಪರ್ಪಸ್ ಅನ್ನ ಮುಂದಿಟ್ಕೊಂಡು ಈ ರೀತಿಯ ಕಾರ್ಯಕ್ರಮಕ್ಕೆ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡುವಂತದ್ದು ಸರಿಯಲ್ಲ. ಈಗಾಗಲೇ ಬೆಲೆ ಏರಿಕೆ ಬಿಸಿಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಈ ಹೊತ್ತಿನಲ್ಲಿ ಇಂತಹ ದೊಡ್ಡ ಕಾರ್ಯಕ್ರಮವನ್ನ ಮಾಡುವಂತದ್ದು, ಸಾವಿರಾರು ಜನರನ್ನ ಸೇರಿಸುವಂತದ್ದು, ಜೊತೆಗೆ ಈ ಆರತಿಯನ್ನ ಮಾಡ್ಲಿಕ್ಕೆ ಉತ್ತರ ಭಾರತದ ಪುರೋಹಿತರನ್ನ ಕರೆಸುವಂತದ್ದು, ಅವರಿಗೆ ಹೋಗುವ ಬರುವ ಖರ್ಚು, ಅವರು ಪೂಜೆ ಮಾಡಿರೋದಕ್ಕೆ ಒಂದಿಷ್ಟು ಖರ್ಚು, ಅವರು ಉಳ್ಕೊಳ್ಳಿಕ್ಕೆ ಖರ್ಚು, ಎಲ್ಲದರ ಹೊರೆಯನ್ನ ಮತ್ತೆ ಜನಸಾಮಾನ್ಯರ ಟ್ಯಾಕ್ಸ್ ದುಡ್ಡಿಂದನೇ ಸರ್ಕಾರ ವೆಚ್ಚ ಮಾಡುತ್ತೆ. ಹೀಗಾಗಿ ಇಂತಹ ಬರದ ಹೊತ್ತಿನಲ್ಲಿ ಇಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಏನಿದೆ? ಜೊತೆ ಬೆಲೆ ಏರಿಕೆ ಕಂಗೆಟ್ಟಿದ್ದಾರೆ ಜನಸಾಮಾನ್ಯರು. ಒಂದರ ಮೇಲೆ ಒಂದು ಬೆಲೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನೀರಿನ ದರವನ್ನ ಕೂಡ ಹೆಚ್ಚಳವನ್ನ ಮಾಡ್ತೀವಿ ಅಂತ ಡಿಕೆಶಿ ಅವರು ಇತ್ತೀಚೆಗಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂತಹ ಹೊತ್ತಿನಲ್ಲಿ ಗಂಗಾರತಿಯನ್ನ ಮಾಡುವ ಮೂಲಕ ಕಾರ್ಯಕ್ರಮದ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಹಾಕ್ತಾ ಇರುವಂತದ್ದು ತಪ್ಪು ಅಂತ. ಜೊತೆಗೆ ಸ್ಯಾಂಕಿ ಕೆರೆಯ ಕಾರ್ಯಕರ್ತರು ಏನಿದ್ದಾರೆ, ಅಂದ್ರೆ ಸ್ಯಾಂಕಿ ಕೆರೆ ಉಳಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ವಾಲಂಟಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಇದೇ ವಿಚಾರವನ್ನ ಹೇಳ್ತಾ ಇರುವಂತದ್ದು. ಅಗತ್ಯನೇ ಇಲ್ಲ, ಯಾಕಂದ್ರೆ ಸ್ಯಾಂಕಿ ಕೆರೆ ತುಂಬಾ ಶುದ್ಧವಾಗಿದೆ, ಸ್ವಚ್ಛವಾಗಿದೆ. ಇಂತಹ ಹೊತ್ತಿನಲ್ಲಿ ಈ ರೀತಿಯ ದೊಡ್ಡ ಕಾರ್ಯಕ್ರಮವನ್ನ ಮಾಡಿ ಸಾವಿರಾರು ಜನರನ್ನ ಸೇರಿಸಿ ಅಲ್ಲಿ ಮನೋರಂಜನಾ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಅಲ್ಲಿರುವಂತಹ ಪರಿಸರಕ್ಕೆ ಹಾನಿಯಾಗುತ್ತೆ, ಮಾರಕ ಉಂಟಾಗುತ್ತೆ. ಹೀಗಾಗಿ ಇಂತಹ ಕಾರ್ಯಕ್ರಮವನ್ನ ಸರ್ಕಾರ ಕೈ ಬಿಡಬೇಕು. ಇದೇ ಹಣವನ್ನ ನೀರಿನ ವ್ಯವಸ್ಥೆಗೆ ಮಾಡಿದ್ರೆ ಒಳಿತು ಅನ್ನೋ ಒಂದು ಅಭಿಪ್ರಾಯಗಳನ್ನ ಕೂಡ ಕೊಡ್ತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿ ಆಯ್ದಿತ್ತಿ. ನೋಡಿ, ಜಲಮಂಡಳಿಯ ಕಾವೇರಿ ಆರತಿ ಇಷ್ಟೆಲ್ಲಾ ವಿಚಾರಗಳಿಗೆ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಜಲಮಂಡಳಿ ಇದನ್ನ ಯಾವ